ಈಗ ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರಕ್ಕೆ ಬರೋಣ. ದರ್ಶನ್ ಅಂಡ್ ಗ್ಯಾಂಗು ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗಬೇಕು. ಈ ಸಂಬಂಧ ಈಗ A1 ಪವಿತ್ರ ಗೌಡ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾಳೆ. ಈಗಷ್ಟೇ ಬಂದ್ರು. 57ನೇ CCH ಕೋರ್ಟ್ಗೆ ಕೊಲೆ ಆರೋಪಿಗಳು ಹಾಜರಾಗಿದ್ದಾರೆ. ಮೊದಲಿಗೆ A1 ಪವಿತ್ರ ಗೌಡ ಈಗಷ್ಟೇ ಬಂದಿದ್ದಾರೆ. ಎಲ್ಲ ಆರೋಪಿಗಳು ನ್ಯಾಯಮೂರ್ತಿ ಜಯಶಂಕರ್ ಅವರ ಮುಂದೆ ಹಾಜರಾಗಿದ್ದಾರೆ. ಆದರೆ ನೋಡಿ, ಪ್ರಮುಖವಾಗಿ ದರ್ಶನ್ ಗೈರಾಗಿದ್ದಾರೆ. ಪವಿತ್ರ ಸೇರಿ 16 ಜನ ಆರೋಪಿಗಳಷ್ಟೇ ಬಂದಿರೋದು. ಈ ಆರೋಪಿಗಳಿದ್ದಾರಲ್ಲ, ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 17 ಆರೋಪಿಗಳು, ಅವರು ಪ್ರತಿ ತಿಂಗಳು ಎವ್ರಿ ಮಂತ್ ಕೋರ್ಟ್ಗೆ ಹಾಜರಾಗಲೇಬೇಕು. ಪ್ರತಿ ತಿಂಗಳು ನಡೆಯುವಂಥ ಒಂದು ಕೋರ್ಟ್ ವಿಚಾರಣೆಯ ಸಂದರ್ಭದಲ್ಲಿ ಹಾಜರಾಗಲೇಬೇಕು, ಮಸ್ಟ್ ಅಂಡ್ ಶುಡ್. ಆದರೆ ದರ್ಶನ್ ಗೈರಾಗಿದ್ದಾರೆ. ಇವತ್ತಿಬ್ರು ಮುಖಾಮುಖಿ ಆಗ್ತಾರೆ, ಸುಬ್ಬ ಸುಬ್ಬಿ ಅಂತ ಹೇಳಲಾಗ್ತಾ ಇತ್ತು. ಸುಬ್ಬಿ ಹಾಜರಾಗಿದ್ದಾಳೆ, ಸುಬ್ಬ ಇಲ್ಲ, ಆಬ್ಸೆಂಟು. ಸೊ ಒಂದು ಕಡೆ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ರು, ಮನೆ ಅಷ್ಟೇ ಏನೋ ಶತ್ರು ಸಂಹಾರ ಯಾಗ ಎಲ್ಲ ಮಾಡಿಸ್ಬಂದ್ರು. ಯಾವುದೋ ಮತ್ತೊಬ್ಬ ಕೊಲೆ ಆರೋಪಿ ಜೊತೆ ಎಲ್ಲ ಹೋಗಿ ಬಂದು ಇವತ್ತಿನ ವಿಚಾರಣೆಗೆ ಕೊಲೆ ಆರೋಪಿ ದರ್ಶನ್ ಈ ಪ್ರಕರಣದ A2 ಆಬ್ಸೆಂಟ್. ಪಾಪ ಬೆನ್ನು ನೋವು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆಯಂತೆ. ಮೊನ್ನೆಯೆಲ್ಲ ಸಿಕ್ಕಾಪಟ್ಟೆ ಓಡಾಡಿದ್ರಲ್ಲ, ದೇವಸ್ಥಾನ ಅಂತೆ, ಶೂಟಿಂಗ್ ಅಂತೆ, ಡಬ್ಬಿಂಗ್ ಅಂತೆ, ಅದು ಇದು ಅಂತ ಹೇಳಿ. ಆಮೇಲೆ ಯಾವುದೋ ಒಂದು ಸಿನಿಮಾ ಪ್ರಮೋಷನ್ಗೆಲ್ಲ ಓಡಾಡಿದ್ರು. ಅವಾಗ ಬೆನ್ನು ಸ್ವಲ್ಪ ಕಮ್ಮಿ ಆಗಿತ್ತು, ಈಗ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಕೋರ್ಟಿಗೆ ಬಂದಿಲ್ಲ. ವಿನಾಯಿತಿ ಕೊಡಿ ಸ್ವಲ್ಪ, ನಂಗೆ ಬೆನ್ನು ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ದಂತೆ ದರ್ಶನ್. ನೋಡಿ, ಹೇಳಿದ್ನಲ್ಲ, ಮೊನ್ನೆ ಅಷ್ಟೇ ರಾಜಸ್ಥಾನದಿಂದ ವಾಪಸ್ಸಾಗಿರೋದು ದರ್ಶನ್. ಬೆನ್ನು ನೋವು ಜಾಸ್ತಿ ಆಗಿಬಿಟ್ಟಿದೆ, ಓಡಾಡ್ಬಿಟ್ಟು ಸ್ವಲ್ಪ ರೆಸ್ಟ್ ಬೇಕು, ಬೆನ್ನು ನೋವು ಜಾಸ್ತಿ ಆಗಿಬಿಟ್ಟಿದೆ, ಮತ್ತೆ ಇಲ್ಲ ಅಂತಂದರೆ ಅದನ್ನು ಆಪರೇಷನ್ ಮಾಡಬೇಕು ಅಂತಾರೆ ಡಾಕ್ಟ್ರು. ಹಾಗಾಗಿ ನಂಗೆ ಸ್ವಲ್ಪ ಅನುವು ಮಾಡಿಕೊಡಿ, ನಾನು ಬರೋಕ್ಕಾಗಲ್ಲ ಅಂಥೇಳಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಬೆನ್ನು ನೋವು ಜಾಸ್ತಿ ಆಗಿಬಿಟ್ಟಿದೆ ಅಂಥೇಳಿ ಕೋರ್ಟಿಗೆ ಬಂದಿಲ್ಲ. ಹೇಳಲಾಗ್ತಾ ಇತ್ತು ಇಬ್ಬರು ಸುಬ್ಬ ಸುಬ್ಬಿ ತಿಂಗಳುಗಳ ನಂತರ ಎದುರು ಬದುರಾಗ್ತಾರೆ ಇವತ್ತು ಅಂತ ಅಂದ್ಕೊಂಡಿದ್ರು ಎಲ್ಲ. ಆದರೆ ಸುಬ್ಬಿ ಪ್ರೆಸೆಂಟು, ಸುಬ್ಬ ಆಬ್ಸೆಂಟು. ನೋಡಿ, ಗಮನಿಸ್ತಾ ಇದ್ದೀರಿ, ಇದು ಈಗಷ್ಟೇ ಬಂದಂಥ ವಿಜುವಲ್ಸು. ಸುಬ್ಬಿ ಕೋರ್ಟಿಗೆ ಎಂಟ್ರಿ ಆಗ್ತಾ ಇರೋದು. ಸುಬ್ಬಿ ಕೂಡ ಅಷ್ಟೇ ದೇಶದಲ್ಲಿರುವಂಥ ಪ್ರತಿಷ್ಠಿತ ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಟ್ಟು ಹರಕೆಯನ್ನು ತೀರಿಸಿ ದೇವರ ದರ್ಶನ ಮಾಡಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಬಂದರು. ಮತ್ತೊಂದು ಕಡೆ ದರ್ಶನ್ ಕೂಡ ಅಷ್ಟೇ ಕೇರಳದಲ್ಲಿ ಒಂದು ಹೆಸರಾಂತ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಶತ್ರು ಸಂಹಾರ ಯಾಗವನ್ನೆಲ್ಲ ಮಾಡಿದ್ರು. ಕೊಲೆ ಆರೋಪದಿಂದ ಮುಕ್ತಿ ಕೊಡು ಅಂತೇಳಿ ಕೊಲೆ ಆರೋಪಿ ಜೊತೆನೇ ಹೋಗಿ, ಮತ್ತೊಬ್ಬ ಬೇರೆ ಯಾವುದೋ ಕೇಸಲ್ಲಿ ಕೊಲೆ ಆರೋಪಿ ಆಗಿದ್ದ, ರೌಡಿ ಶೀಟ್ರಂತೆ ಆತನ ಜೊತೆಗೆ ಹೋಗಿ, ಜೊತೆಗೆ ಅವ್ರ ಸಂಗಡಿಗರ ಜೊತೆ ಹೋಗಿ ಶತ್ರು ಸಂಹಾರ ಯಾಗ ಎಲ್ಲ ಮಾಡಿಸ್ಬಂದರು. ಆಮೇಲೆ ಈಗಷ್ಟೇ ಎಲ್ಲೆಲ್ಲ ಆ ಕಡೆ ಓಡಾಡಿಗೆಲ್ಲ ಬಂದಿದ್ರು, ಶೂಟಿಂಗಲ್ಲಿ ಭಾಗಿಯಾಗಿದ್ದರು, ಯಾವುದೋ ಸಿನಿಮಾ ಪ್ರಮೋಷನಲ್ಲಿ ಭಾಗಿಯಾಗಿದ್ದರು, ದೇವಸ್ಥಾನಕ್ಕೆ ಓಡಾಡಿದ್ರು. ಹಿಂಗೆಲ್ಲ ಓಡಾಡಿ ಸಿಕ್ಕಾಪಟ್ಟೆ ಬೆನ್ನು ನೋವು ಜಾಸ್ತಿಯಾಗಿ ಇವತ್ತು ಬರೋಕ್ಕಾಗಲ್ಲ ಅಂಥೇಳಿ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿ ಲೈವ್ನಲ್ಲಿ. ಶಶಿ, ಸುಬ್ಬಿ ಪ್ರೆಸೆಂಟು, ಸುಬ್ಬ ಆಬ್ಸೆಂಟು. ಇವತ್ತು ಕೋರ್ಟ್ನಲ್ಲಿ ಏನೇನಾಗುತ್ತೆ ಅಂತ, ಈಗ ಪ್ರತಿ ತಿಂಗಳು ಇದೇ ರೀತಿಯಾದಂಥ ವಿಚಾರಣೆ ಆಗುತ್ತೆ, ಎಲ್ಲರೂ ಬರಲೇಬೇಕು, ಮಸ್ಟ್ ಅಂಡ್ ಶುಡ್. ಈಗ ಬರೋಕ್ಕಾಗಲ್ಲ ಅಂಥೇಳಿ ಅರ್ಜಿಯನ್ನು ಬೇರೆ ಸಲ್ಲಿಸಿರೋದು ದರ್ಶನ್ನು. ಆಗುತ್ತಾ, ನಡೆಯುತ್ತಾ ಇದೆಲ್ಲ? ಸರ್, ಪ್ರಮುಖವಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು 17 ಜನ ಆರೋಪಿಗಳಿದ್ರು, ಆ ಆರೋಪಿಗಳು ಕೂಡ ಎಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ನ್ಯಾಯಾಲಯ ಕರೆದಂತ ಸಮಯದಲ್ಲಿ ಹಾಜರಿರಬೇಕಾಯ್ತು, ಅದು ಕೂಡ ನಿಗದಿತ ಸಮಯದಲ್ಲಿ. ಇದು ಕೂಡ ಎಲ್ಲ ಒಂದ್ ಕಡೆ ಬೇಲನ್ನ ಕೊಡಬೇಕಾದ್ರೆ ಅವರೆಲ್ಲರೂ ಕೂಡ ಕಂಡೀಷನ್ ಹಾಕಿದ್ರು. ಆದ್ರೆ ಹೆಲ್ತ್ ಎಮರ್ಜೆನ್ಸಿ ಅಂತ ಬಂದಾಗ ಎಲ್ಲರೂ ಕೂಡ ಕ್ಲೈಮ್ ಮಾಡ್ಕೊಳ್ಬಹುದು. ಸದ್ಯಕ್ಕೆ ಇವತ್ತು ನಾನು ಬರೋದಕ್ಕಾಗೋದಿಲ್ಲ, ಮುಂದಿನ ದಿನಾಂಕದಂದು ನೀವು ತಿಳಿಸಿದಂತೆ ನಾವು ಹಾಜರಾಗ್ತೇವೆ ಅಂತ ಹೇಳ್ಬಿಟ್ಟು ವಕೀಲರ ಮೂಲಕ ಮನವಿಯನ್ನು ಕೂಡ ಮಾಡ್ಕೊಳ್ಬಹುದು. ಇದೇ ಕಾರಣಕ್ಕಾಗಿ ನಟ ದರ್ಶನ್ ಬೆನ್ನು ನೋವಿದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಇವತ್ತು ಬರೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳ್ಬಿಟ್ಟು ವಕೀಲರ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಇನ್ನು ಸಂಬಂಧಪಟ್ಟಂತೆ ಏನು ಈ ಒಂದು ಇಡೀ ಪ್ರಕರಣ ಇತ್ಯರ್ಥ ಆಗುವವರೆಗೂ ಕೂಡ ನ್ಯಾಯಾಲಯಕ್ಕೆ ಪ್ರತಿ ತಿಂಗಳು ಕೂಡ ಹಾಜರಾಗಲೇಬೇಕಂತ ಪರಿಸ್ಥಿತಿ ಕೂಡ ಇದೆ. ಯಾಕೆ ಅಂತಂದ್ರೆ ಕೊಲೆ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಏನ್ ಪೊಲೀಸರು ಕೂಡ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಏನ್ ಮಹಜರನ್ನ ಮಾಡಿದಾಗ, ತನಿಖೆಯನ್ನ ಮಾಡಿದಾಗ ಏನೆಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿತ್ತು, ಈ 17 ಜನ ಆರೋಪಿಗಳು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮತ್ತೆ ಪೊಲೀಸರು ಯಾವೆಲ್ಲ ಸೆಕ್ಷನ್ಗಳನ್ನ ಉಲ್ಲೇಖ ಮಾಡಿದ್ದಾರೆ, ಯಾವೆಲ್ಲ ಸಾಕ್ಷ್ಯ ಆಧಾರ ಸಿಕ್ಕಿದೆ, ಅವೆಲ್ಲವನ್ನೂ ಕೂಡ ಟ್ರಯಲ್ ನಡೆಯುತ್ತೆ ಕೋರ್ಟ್ ನಲ್ಲಿ. ಇವರು ಹೇಳಿಕೆ, ಅಲ್ಲಿ ಸಿಕ್ಕಿರುವಂತಹ ಸಾಕ್ಷಿಗಳು, ಮತ್ತೆ ಸರ್ಕಾರಿ ಅಧಿಕಾರಿಗಳು ಏನು ಒಂದಷ್ಟು ವಿಟ್ನೆಸ್ ಅನ್ನ ಮಾಡಿದ್ರೆ ಅವೆಲ್ಲವನ್ನು ಕೂಡ ಹೋಲಿಕೆ ಮಾಡಿ ವಿಚಾರಣೆ ಕೂಡ ಮಾಡ್ತಾರೆ. ಆ ವಿಚಾರಣೆ ಮಾಡಿದಾಗ 17 ಜನರಲ್ಲಿ ಒಬ್ಬೊಬ್ಬರ ಪಾತ್ರ ಒಂದೊಂದಾಗಿರುತ್ತೆ. ಒಬ್ರು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡೋದು, ಮತ್ತೊಬ್ರು ಕರೆ ಮಾಡಿರೋದು, ಮತ್ತೊಬ್ರು ಅವ್ರಿಗೆ ಸ್ಕೆಚ್ ಹಾಕಿರೋದು, ಮತ್ತೊಬ್ರು ಅಲ್ಲಿಂದ ಇನ್ನೊಬ್ರು ಡೆಡ್ ಬಾಡಿಯನ್ನ
ಏನು ಸಾಗಿಸಿರೋದು, ಮತ್ತೆ ಹೋಟ್ಲಿಂದ ಬಂದಿರೋದು, ಮತ್ತೆ ಅದಕ್ಕೆಲ್ಲ ಯಾವೆಲ್ಲ ಏನು ವೆಪನ್ಸ್ ಅನ್ನ ಬಳಸಲಾಗಿತ್ತು ಕೊಲೆ ಮಾಡೋದಕ್ಕೆ ಅನ್ನೋದು ಸಂಬಂಧಪಟ್ಟಂತೆ ಯಾರ್ಯಾರ ಪಾತ್ರ ಏನು, ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಆಗಬೇಕು ಅಂತ ಹೇಳ್ಬಿಟ್ಟು ನ್ಯಾಯಾಲಯ ನಿರ್ಧಾರ ಮಾಡ್ತೇವೆ. ಆ ನಿರ್ಧಾರ ಮಾಡೋದಕ್ಕೂ ಮುನ್ನ ಯಾರ್ಯಾರ ಪಾತ್ರ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಪುರಾವೆಗಳು ಏನಿದೆ ಅಂತ ಹೇಳ್ಬಿಟ್ಟು ಟ್ರಯಲ್ ನಡೀತೆ. ಆ ಟ್ರಯಲ್ ನಡಿಬೇಕಂತ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ಯಾವ ರೀತಿಗೆ ಅದಕ್ಕೆ ಪ್ರತಿವಾದವನ್ನು ಕೂಡ ಮಾಡ್ತಾರೆ, ಮತ್ತೆ ಆ ಪೊಲೀಸರು ಸಂಗ್ರಹಣೆ ಮಾಡಿರುವಂತ ಏನ್ ಟೆಕ್ನಿಕಲ್ ಎವಿಡೆನ್ಸ್ಗೆ ಇವರು ಯಾವ ರೀತಿಯಾಗಿ ಅದು ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲ ಅಂತ ಯಾವ ರೀತಿಯಾಗಿ ಪ್ರೂವ್ ಮಾಡ್ತಾರೆ, ಇವೆಲ್ಲವೂ ಕೂಡ ನಡಿಬೇಕಾಗುತ್ತೆ. ಇವೆಲ್ಲವೂ ಕೂಡ ನಡಿಬೇಕಾದ್ರೆ ಕನಿಷ್ಠ ಪಕ್ಷ 1 ವರ್ಷಗಳ ಕಾಲ ಆಗುತ್ತೆ. ಹೀಗಾಗಿ ನಟ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳಿದ್ದಾರೆ. ಅವರೆಲ್ಲರೂ ಕೂಡ 1 ವರ್ಷಗಳ ಕಾಲ ಅಂತೂ ನ್ಯಾಯಾಲಯಕ್ಕೆ ಅಲ್ದಾಡಬೇಕಾದಂತಹ ಪರಿಸ್ಥಿತಿ ಇದೆ. ಏನಾದ್ರು ಈ ರೀತಿಯಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಏನಾದ್ರು ಕಾರಣ ಇದ್ರೆ ನ್ಯಾಯಾಲಯಕ್ಕೆ ಏನಾದ್ರು ಆರೋಗ್ಯದ ಸಮಸ್ಯೆ ಹೇಳಿ ಅವರು ಈ ರೀತಿಯಾಗಿ ಅನುಮತಿಯನ್ನು ಕೂಡ ಕೊಡಬೇಕು. ಅದೇ ರೀತಿಯಲ್ಲಿ ಕೂಡ ಈ ಇಡೀ ಪ್ರಕರಣ ಇತ್ಯರ್ಥ ಆಗೋರು ಕೂಡ ಮುಗಿಯೋರು ಕೂಡ ಏನ್ ಕೋರ್ಟ್ ಜುಡಿಷಿಯಲ್ ಏನಿದೆ ಬೆಂಗಳೂರು, ಇದನ್ನು ಬಿಟ್ಟು ಎಲ್ಲೂ ಕೂಡ ಹೋಗುವಂತಿಲ್ಲ ಅಂತ ಹೇಳ್ಬಿಟ್ಟು ಕೂಡ ಕಂಡೀಷನ್ಸ್ ಹಾಕಿ ಬೇಲ್ ಕಂಡೀಷನ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ನಾವು ಫಾರ್ಮ್ ಹೌಸ್ಗೆ ಹೋಗ್ಬೇಕು, ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಟ ದರ್ಶನ್ ಮೈಸೂರಿಗೆ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ರು. ಅದಾದ ನಂತರ ಶೂಟಿಂಗ್ ಅಂತ ಹೇಳ್ಬಿಟ್ಟು ಅನುಮತಿಯನ್ನು ಕೂಡ ಪಡ್ಕೊಂಡಿದ್ರು. ಮತ್ತೆ ಮೊನ್ನೆ ತಾನೇ ರಾಜಸ್ಥಾನಕ್ಕೆ ಹೋಗೋದು ಕೂಡ ಅನುಮತಿಯನ್ನು ಕೂಡ ನ್ಯಾಯಾಲಯದ ಮುಂದೆ ಪಡ್ಕೊಂಡಿದ್ರು. ಅದೇ ರೀತಿಯಲ್ಲಿ ಕೂಡ ಪವಿತ್ರ ಗೌಡ ಕೂಡ ನಾನು ಕುಂಭಮೇಳದಲ್ಲಿ ಭಾಗಿಯಾಗಬೇಕು, ದೆಹಲಿಯಲ್ಲಿ ಒಂದಷ್ಟು ಬಿಸ್ನೆಸ್ ಇದೆ, ಮುಂಬೈ ಕೂಡ ಹೋಗ್ಬೇಕಂತ ಹೇಳ್ಬಿಟ್ಟು ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅನುಮತಿಯನ್ನು ಪಡ್ಕೊಂಡಿದ್ರು. ಉಳಿದಂತ ಆರೋಪಿ ಯಾರು ಕೂಡ ಬೇರೆದಕ್ಕೆ ಅನುಮತಿಯನ್ನು ಪಡೆದುಕೊಂಡಿಲ್ಲ. ಈ ಕಾರಣದಿಂದಾಗಿ ಏನಾದ್ರೂ ನ್ಯಾಯಾಲಯಕ್ಕೆ ಗೈರಾಜರಾಗಬೇಕಾದ್ರೆ ಈ ರೀತಿಯಾದಂತ ಏನಾದ್ರೂ ಟೆಕ್ನಿಕಲ್ ಎವಿಡೆನ್ಸ್, ಅದೇ ರೀತಿಯಲ್ಲಿ ಕೂಡ ಹೆಲ್ತ್ ರೀಸನ್ ಅನ್ನು ಕೊಟ್ಟು ತಪ್ಪಿಸ್ಕೊಳ್ಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಆರೋಪಿ ಸ್ಥಾನದಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ. ನ್ಯಾಯಾಲಯ ಸಂಪೂರ್ಣವಾಗಿ ಇಡೀ ಪ್ರಕರಣವನ್ನ ಇತ್ಯರ್ಥಗೊಳಿಸಿ ಶಿಕ್ಷೆ ಪ್ರಕಟಗೊಳಿಸುವವರೆಗೂ, ಇಲ್ಲ ಅಂತಂದ್ರೆ ನಿರ್ದೋಷಿಯಾಗಿ ಸಾಬೀತುಪಡಿಸುವವರೆಗೂ ಕೂಡ ಯಾರು ಕೂಡ ಈ ಪ್ರಕರಣದಿಂದ ಆಚೆ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ. ಶರತ್, ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ. ಬಟ್ ಓವರ್ ಆಲ್ ಆಗಿ ನೋಡಿ, ತಿಂಗಳಿಗೆ ಒಂದಿನ ನಡೆಯೋದಪ್ಪ ಹಿಯರಿಂಗು, ಬರಲೇಬೇಕು ಅಂತ ಇರುತ್ತೆ. ಆ ಒಂದಿನನೂ ಟೈಮ್ ಸಿಕ್ಲಿಲ್ವಾ? ಬೇರೆ ದಿನ ಎಲ್ಲ ಓಡಾಡೋಕ್ಕೆ ಟೈಮ್ ಇರುತ್ತೆ, ಆಗ ಬೆನ್ನೋವು ಇರೋದಿಲ್ಲ. ಈಗ ಕೋರ್ಟ್ ಹಿಯರಿಂಗು ವಿಚಾರಣೆ ಇರುತ್ತೆ, ಬರಲೇಬೇಕು, ಮಹತ್ವ ಇರುತ್ತೆ. ಆ ಟೈಮ್ನಲ್ಲಿ ಎಲ್ಲೆಲ್ಲಿದ್ರಿ ಎಲ್ಲ ಕೇಳಬೇಕಾಗತ್ತೆ. ಶೂಟಿಂಗಿಗೆ ಮಾತ್ರ ಬೆನ್ನೋವು ಇರೋದಿಲ್ಲ, ಕೋರ್ಟಿಗೆ ಬರೋದು ಮಾತ್ರ ಬೆನ್ನೋವು. ಚಿತ್ರೀಕರಣ ಎಲ್ಲ ಮಾಡಿ ಮುಗಿಸಿ ಬಂದಿದ್ದಂಗೆ ಬೆನ್ನೋವು ಶುರು ಆಗ್ಬಿಟ್ಟಿದೆ ನೋಡಿ. ಸಿನಿಮಾ ಶೂಟಿಂಗ್ ಹೋಗಬೇಕಾದ್ರೆ ಇರೋದಿಲ್ಲ, ಜಾಲಿ ಜಾಲಿಯಾಗಿ ಓಡಾಡೋದು. ಆದರೆ ಇವತ್ತು ಕೋರ್ಟಿಗೆ ಬರಬೇಕು ಅಂತ ಗೊತ್ತಾಗ್ತಾ ಇದ್ದಂತೆ ಬೆನ್ನೋವು ಜಾಸ್ತಿ ಆಗ್ಬಿಡುತ್ತೆ. ಹೀಗೆ ಇದೆಲ್ಲ ಗೊತ್ತಿರುತ್ತೆ ಜಡ್ಜ್ಗೆ. ನೋಡಿ, ಕ್ಲಾಸ್ ತಗೋತಾರೆ. ಯಾಕೆಂದರೆ ನ್ಯಾಯಾಲಯದ ಮುಂದೆ, ಕೋರ್ಟ್ ಮುಂದೆ ಎಲ್ಲರೂ ಒಂದೇ. ಸೆಲೆಬ್ರಿಟಿ ಆಗಿಬಿಟ್ರೆ ಅವ್ರಿಗೇನೋ ಒಂದು ಸ್ಪೆಷಲ್ ಆಗಿ ಅಲೋಯನ್ಸ್ ಥರ ಏನೋ ಈಸಿಯಾಗಿ ಓಡಾಡೋದಕ್ಕೆ ಎಲ್ಲದಕ್ಕೂ ಕೇಳೋದಕ್ಕೆಲ್ಲ ಪರ್ಮಿಷನ್ ಕೊಡೋಕ್ಕಾಗಲ್ಲ. ಬಟ್ ನೋಡಿ, ದರ್ಶನ್ ಕೇಸಲ್ಲಿ ಎಲ್ಲ ಸಿಕ್ತಲ್ಲ, ಬೆಂಗಳೂರು ಬಿಟ್ಟು ಹೋಗಂಗಿಲ್ಲ ಅಂದರು. ಆಮೇಲೆ ಫಾರ್ಮ್ ಹೌಸ್ಗೆ ಹೋಗ್ತೀನಿ, ಹಾಗೆ ಹಿಂಗೆ ಅಂತೇಳಿ ಟ್ರೀಟ್ಮೆಂಟ್ ಇದೆ, ನಾನು ಅಪೋಲೋ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕು, ನಾನು ರೆಗ್ಯುಲರಾಗಿ ಅಲ್ಲೇ ಚೆಕಪ್ ಮಾಡೋದು ಅಂತ ಪರ್ಮಿಷನ್ ತಗೊಂಡ್ರು. ಆಮೇಲೆ ಅದೆಲ್ಲ ಶೂಟಿಂಗ್ ಹೋಗಬೇಕು, ನಾನು ಶೂಟಿಂಗಲ್ಲಿ ಭಾಗಿಯಾಗಬೇಕು, ಇದಕ್ಕೆ ಸ್ವಲ್ಪ ಅನುವು ಮಾಡಿಕೊಡಿ ಅಂತ ಪರ್ಮಿಷನ್ ಕೇಳಿದ್ರು. ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು, ಕೇರಳಕ್ಕೆ ಹೋಗಬೇಕು, ಹೊರ ರಾಜ್ಯಕ್ಕೆ ಹೋಗಬೇಕು ಅಂತ ಪರ್ಮಿಷನ್ ಕೇಳಿದ್ರು. ಕೇಳೋದಕ್ಕೆಲ್ಲ ಪರ್ಮಿಷನ್ ಕೊಟ್ಟರು. ಈಗ ಪರ್ಮಿಷನ್ ಕೊಟ್ಟ ಮೇಲೆ ಪ್ರತಿ ತಿಂಗಳು 1 ದಿನ ವಿಚಾರಣೆ ಇರುತ್ತೆ. ಆ 1 ದಿನಕ್ಕೂ ಬರೋಕ್ಕಾಗಲ್ಲ ಅಂತಂತಂದರೆ ಹೆಂಗೆ? ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ಹೇಳ್ತಾ ಇದ್ದೀರಲ್ಲ. ನೋಡಿ, ಬೆನ್ನೋವೇನು ಕಾಣಿಸ್ತಿಲ್ಲಪ್ಪ. ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಆರಾಮಾಗಿ ಓಡಾಡ್ಕೊಂಡು ಬಂದಿರೋದು ಇದು. ಅಲ್ಲೆಲ್ಲೂ ಬೆನ್ನೋವು ಕಾಣಿಸ್ತಾನೆ ಇಲ್ಲ. ಕುಂಟ್ಕೊಂಡು ಬರೋದಾಗಲಿ ಅಥವಾ ಬೆನ್ನು ಹಿಡ್ಕೊಂಡು ಬರೋದಾಗಲಿ ಇಲ್ಲ. ಅದೇ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಕ್ಕಪಕ್ಕದಲ್ಲಿ ಕ್ಯಾಮ್ರಾಗಳು ಕಾಣಿಸಿದ್ರೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಸಿಕ್ಕಿದ್ರೆ ಬೆನ್ನೋವು ಕಾಣಿಸ್ಬಿಡುತ್ತೆ. ಸ್ವಲ್ಪ ಬೆನ್ನೋವು ಅಂತ ಕೈ ಹಿಡ್ಕೊಳ್ಳೋದು, ಕುಂಟೋದು, ಇವೆಲ್ಲ ಮಾಡೋದು. ಸೊ ಇವತ್ತಿನ ವಿಚಾರಣೆಗೆ ಗೈರು. ಬಟ್ ಜಡ್ಜ್ ಏನು ಹೇಳ್ತಾರೆ ಇವತ್ತು? ಕಾರಣ, ಈ 17 ಆರೋಪಿಗಳನ್ನು ಹಾಜರುಪಡಿಸಿದ ಸಂದರ್ಭದಲ್ಲಿ ಈ ಕೇಸ್ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆಯಲ್ಲ, ಅದೆಲ್ಲವನ್ನೂ ಕೂಡ ಅಂಶವನ್ನು ಹೇಳ್ತಾರೆ, ಜೊತೆಗೆ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಆಮೇಲೆ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿರೋದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡ್ತಾರೆ. ನೀವು ಹಿಂಗೆ ನಿಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಹಿಂಗೆ ಕೊಟ್ಟಿದ್ರಿ ಹೌದಾ ಅಂತ ಕೇಳ್ತಾರೆ. ಅಕಸ್ಮಾತ್ ಅದಕ್ಕೇನಾದರೂ ಅಬ್ಜೆಕ್ಷನ್ ಇದ್ದರೆ ಹೇಳ್ಬೋದು. ಆಮೇಲೆ ಈ ಯಾವುದೋ ಒಂದು ಸಿಚುವೇಶನ್ ತಗೊಳ್ತಾರೆ. ಫಾರ್ ಎಕ್ಸಾಂಪಲು, ಅವರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಜೊತೆಗೆ ಒಂದು 3-4 ಜನ ಅಪಾರ್ಟ್ಮೆಂಟಲ್ಲಿ, ಮೈಸೂರಿನ ಒಂದು ಹೋಟೆಲ್ ರೂಮ್ನಲ್ಲಿ ಡಿಸ್ಕಷನ್ ಮಾಡ್ತಾರೆ. ಆ ಡಿಸ್ಕಷನಲ್ಲಿ ಏನಾಯಿತು ಅಂತೇಳಿ ಅವ್ರ ಮ್ಯಾನೇಜರನ್ನು ಕೇಳಬೇಕು. ಅವ್ನು ಹೇಳಿದ ನಿಜನ ಅಂತ ಕ್ರಾಸ್ ಕ್ವಶನ್ ಮಾಡೋಕ್ಕೆ ದರ್ಶನ್ ಇರಬೇಕು. ಆದರೆ ಇಲ್ಲ, ಹೆಂಗಾಗತ್ತೆ ಸಾಧ್ಯ? ದರ್ಶನ್ನೇ A2 ಇದರಲ್ಲಿ, ಆತನ ಅನುಪಸ್ಥಿತಿಯಲ್ಲಿ ವಿಚಾರಣೆ ಹೆಂಗೆ ಸಾಧ್ಯ?